ಲೋಟ ನೀರು ತಗೊಂಡ್ ಬಾರೆ. ಅಪ್ಪ ನೀರು ತಗೋ. ಮೇಡಮ್ ಹೊಡಿತದ್ರಿ. ಲತಾ, ನಿಮ್ಮ ಅಮ್ಮ ಇಲ್ಲಮ್ಮ? ಅಮ್ಮ ಒಳಗಿದಾಳಪ್ಪ. ಸ್ವಲ್ಪ ಕರಿ ಅಮ್ಮಗ. ಆಯ್ತಪ್ಪ. ಅಮ್ಮ ಅಪ್ಪ ಕರ್ಲೆ ಬಂದ್ಬಿಟ್ಟು. ಯಾಕ್ರಿ ಏನಾಯ್ತು? ಹಿಂಗ್ಯಾಕೆ ಕೂಗ್ತೀರಿ? ಕರ ಬಿಡ್ತಾರ. ರಾಧಾ, ಏನ್ ಮಾಡ್ಬೇಕು ಒಂದು ತಿಳಿಯವಲ್ದಾಗ್ಯದ. ಈ ವರ್ಷ ಸರಿಯಾದ ಸಮಯಕ್ಕೆ ಮಳೆ ಬರಲಿಲ್ಲ. ಈ ಬಿತ್ತನೆ ಬೆಳೆಗಳು ಕೈಗೆ ಬರಲೇ ಇಲ್ಲ. ಮನೆಯಲ್ಲಿ ಬೆಳೆದು ನಿಂತಿರುವಂತ ಮಕ್ಕಳು ಕೈಯಲ್ಲಿ ಒಂದು ಬಿಡಿಗಾಸು ಇಲ್ದಂಗಾಗ್ಯದ. ಹೌದ್ರಿ, ಆಡಾಡ್ತಾ ಮಕ್ಕಳು ಬೆಳೆದದ್ ಗೊತ್ತೇ ಆಗ್ಲಿಲ್ಲ. ಆದಷ್ಟು ಬೇಗ ಲತ್ತಾಗ ಎಲ್ಲರೇ ಒಂದು ಒಳ್ಳೆ ಸಂಬಂಧ ನೋಡ್ರಿ. ಹೌದು ರಾಧಾ, ನಾನು ಕೂಡ ಅದನ್ನು ಯೋಚನೆ ಮಾಡ್ತಾ ಇದ್ದೆ. ನಾವು ನಮ್ಮ ಪಕ್ಕದ ಮನೆ ಮಲ್ಲಣ್ಣ ಅದಲ್ಲ, ಒಂದು ಒಳ್ಳೆ ಸಂಬಂಧ ಆದಂತ ಹೇಳೋಣ. ಅವನು ನಾಳೆ ಹುಡುಗರ ಕಡೆಯವರು ನೋಡೋಕೆ ಬರ್ತಾರಂತೆ. ಲತಾನ ರೆಡಿ ಮಾಡು. ಆಯ್ತು ರೀ, ಮಾಡ್ತೀನಿ. ಈಗ ಹೆಣ್ಣು ನೋಡಲು ಬೀಗರು ಬರುವ ಸಂದರ್ಭ. ಮಮ್ಮಿ ಡ್ಯಾಡಿ ಬೀಗ್ರೆ ನಮಸ್ಕಾರ ರೀ. ನಮಸ್ಕಾರ ಬೀಗ್ರೆ. ನಮಸ್ಕಾರ ರೀ ಬೀಗ್ರೆ, ಬರ್ರಿ. ರಾಧಾ, ಬೀಗರು ಬಂದ್ರ ನೀರು ತಗೊಂಬ. ಬೀಗ್ರೆ ಬರ್ರಿ, ಕೂಡ್ ಬರ್ರಿ. ಬೀಗ್ರೆ ಆರಾಮಿದ್ದೀರಿ? ಆರಾಮ್ರಿ ಬೀಗ್ರೆ. ನೀವು ಆರಾಮಿದ್ದೀರಿ? ಹಾ ರೀ, ನಾವು ಆರಾಮಿದ್ದೀವಿ. ರಾಧಾ, ಲತಾ ಕೈ ಚೌಕಟ್ ಕಳ್ಸು. ಅಮ್ಮ ಇಲ್ಲೇ ಕುತ್ಕೊಳ್ಳಮ್ಮ ನೀನು. ಅದೇ ನಿಂತ್ಕೊಳ್ಳಮ್ಮ. ಮಗ ಕಿರಣ, ಹುಡುಗಿನ ನೋಡಪ್ಪ. ನೋಡು, ಈಗ ಸರಿಯಾಗಿ ನೋಡು. ಮತ್ತೆ ಹಿಂದಿನ ಗಡಿ ಹುಡುಗಿ ಹಂಗದ ಹಿಂಗದ ಅಂತ ತಕರಾರು ತೆಗಿಬೇಡ. ನೋಡಪ್ಪ, ಹುಡುಗಿ ಇಷ್ಟ ಅದ ನೋಡು. ಅಪ್ಪ ಒಪ್ಪಿಗೆ ಇದೆ. ಅಮ್ಮ ಈಗ ನಮ್ಮ ಹುಡುಗನ ಒಂದ್ಸಲ ನೋಡಪ್ಪ, ಹೆಂಗನ ಇಷ್ಟ ಆದಲ್ಲಮ್ಮ? ನಮ್ಮ ಅವ್ವ ಅಪ್ಪ ಹೆಂಗಂತ ಬೀಗ್ರೆ ಏನಮ್ಮ ನಿನ್ನ ಹೆಸರು? ಏನು ನನ್ನ ಹೆಸರು ಓದಿನ ತಕ ಆಗ್ಯದಮ್ಮ. ಅಪ್ಪ, ನಿನ್ನ ಹೆಸರೇನು? ಏನ್ ಮಾಡ್ಕೊಂಡಿದ್ಯಾ? ಹೌದು, ಸಂಬಳ ಎಷ್ಟು? ನಮ್ಮ ಮಗ ಡಾಕ್ಟರ್ ಓದನ್ರಿ, ತಿಂಗಳಿಗೆ 1 ಲಕ್ಷ ರೂಪಾಯಿ. ಕೊಡೋದು ತಗೊಳ್ಳೋದು ಏನಾದ್ರು ಇದ್ರೆ ಈಗ ಕೇಳ್ರಿ. ಹೌದು ಬೀಗ್ರೆ, ಕೊಡೋದು ತಗೋದು ಏನಾದ್ರು ಇದ್ರೆ ಹೇಳಿ, ನಮಗೂ ಅನುಕೂಲ ಆಗುತ್ತೆ. ನೋಡಿ ಬೀಗ್ರೆ, ನಮ್ಮ ಮಗನಿಗೆ ಡಾಕ್ಟರ್ ಓದಿಸಿವಿ. ಸ್ವಲ್ಪ ನಾವು ನಮ್ಮ ಅಂತಸ್ತಿ ತಕ್ಕಂಗೆ ಕೇಳ್ಬೇಕಾಗ್ತದ. ಒಂದು 3 ತೊಲಿ ಬಂಗಾರ, ಒಂದು 50,000 ರೂಪಾಯಿ ಹೊಂಡ ಕೊಟ್ರೆ ನಮ್ಗೆ ಸ್ವಲ್ಪ ಸರಿಯಾಗಿ ಅನಿಸ್ತದೆ. ನಿಮ್ಗೇನ್ ತಿಳಿತ? ನಮ್ಮ ಮಗ ಡಾಕ್ಟರ್ ಓದನ್ರಿ, 1 ಲಕ್ಷ ರೂಪಾಯಿ ಹುಂಡ ಆಯ್ತು ಬಂಗಾರ. ಬೀಗ್ರೆ, ಬೀಗ್ತಿ ಏನು ಆಗತ್ತಲ್ರಿ? ನಮ್ಮ ಮನೆಯವ್ರು ಅಲ್ಲಗುತ್ತಾರ್ರಿ. ನಮ್ಮ ಮಗನಿಗೆ ಸಿಕ್ಕಾಪಟ್ಟಿ ಖರ್ಚು ಮಾಡಿ ಓದಿಸಿವಿ. ಅದ್ರಾಗ ಅರ್ಧಾರೆ ತೊಗೊಳಮಿ, ಒಂದು 5 ತೊಲಿ ಬಂಗಾರ, 1 ಲಕ್ಷ ರೂಪಾಯಿ ಹೊಂಡ ಅಂತ ಕೇಳತ್ತಾನೆ. ಬೀಗ್ರೆ, ಅಷ್ಟು ಹೇಳಿ ಹೆಂಗ್ರಿ? ನಾವು ಬಡವ್ರು ಇದ್ದೀರಿ, ಸ್ವಲ್ಪ ಕಡಿಮೆ ಹೇಳ್ರಿ ಬೀಗ್ರೆ. ನಮ್ಗಿಂತ ಆಗಲ್ರಿ, 1 ಲಕ್ಷ ಹುಂಡ ಆಯ್ತು ಬಂಗಾರ ಕೊಟ್ಟರೆ ಮಾಡ್ತೀವಿ. ಏ ಗೀತಾ, ಹಿಂಗ್ಯಾಕ್ ಮಾಡ್ತಿ? ಹುಡುಗಿ ನೋಡೋದು ಚಲೋ ಅದ. ನಿಮಗೇನು ಕರಿ ಮಾಡ್ತೀವಿ? ಅಲ್ಲಿ ಹುಡುಗಿ ನೋಡು ಚಂದ ಅದಾಳ, ಬಡವ್ರ ಮನೆ ಮಗಳ ಅದಾಳ, ನೋಡೋಕು ಒಳ್ಳೆ ಸಂಸ್ಕಾರವಂತ ಹೆಂಗ ಕಾಣಿಸ್ತಾಳ. ನಮ್ಮ ಮನೆಗೆ ಮದುವೆ ಮಾಡಿದ್ರ ಚಲೋ ಆಗ್ತದ. ಹುಂಡ ಬಂಗಾರ ತೊಗೊಂಡು ಏನ್ ಮಾಡ್ತೀವಿ? ಅಲ್ರಿ, ನಮ್ಮ ಮಗ ಡಾಕ್ಟರ್ ಓದನ್ 1000 ಹೆಣ್ಣು ಕೊಡ್ತೀನಿ ಅಂತ ತಗೋತಾರ. ಇಂಥ ಮನಿತನ ಹೆಣ್ಣು ಮಾಡಿದ್ರೆ ಡಾಕ್ಟರ್ 1 ಲಕ್ಷ ರೂಪಾಯಿ ಏನ್ ಮಾಡ್ತೀವಿ? ಆಯ್ತು, ಇರ್ಲಿ ಬೀಗ್ರೆ, ಆಗ್ಲಿ. 5 ತೊಲಿ ಬಂಗಾರು ಮದ್ವೆಲಿ ಹಾಕ್ತೀವಿ, ಉಂಡ ಮದ್ವೆ ಆದ್ಮೇಲೆ ಕೊಡ್ತೀವಿ ಬೀಗ್ರೆ.
ಆಯ್ತು ಬೇಗ್ರೆ ಒಳ್ಳೇದಾಯ್ತು ಹೋಗಿ ಬರ್ತೀವಿ ನೀವು ಮದುವೆ ಡೇಟ್ ಫಿಕ್ಸ್ ಮಾಡಿ ಹೇಳ್ರಿ ನಾವು ಬರ್ತೀವಿ ಮದುವೆ ಆಯ್ತು ಬೀಗ್ರೆ ಹೋಗಿ ಬರ್ರಿ ನಮಸ್ಕಾರ ಹಾ ಹೋಗಿ ಬರ್ರಿ ಮುಗಿತು ಇಷ್ಟೇ ಏ ಈಗ ಈಗ ರಾಧಾ ಶ್ಯಾಮನ ಸಂಭಾಷಣೆ. ರೀ ಅಷ್ಟೊಂದು ದುಡ್ಡು ಹೆಂಗೆ ಹೋಗಿಸ್ತೀರಿ? ಹೌದು ರಾಧಾ, ನೋಡ್ತೀನಿ ಹೆಂಗಾದ್ರೂ ಮಾಡಿ ಮದುವೆ ಮಾಡ್ಬೇಕಲ್ಲ, ಯಾರ ತರದ್ದು ಕೇಳಿ ಹೊಂದಿರ್ತೀನಿ. ರೀ ಒಂದ್ ಮಾತು ಸಿದ್ದಣ್ಣ ಗೌಡ್ರಿ ಕೇಳಿ ನೋಡ್ರಿ, ಕೊಟ್ರು ಕೊಡ್ಬೋದು. ಹೌದು ರಾಧಾ, ಹಂಗೆ ಮಾಡ್ತೀನಿ. ನಾಳೆ ಸಿದ್ದನಗೌಡ್ರ ಹತ್ರ ಹೋಗಿ ಬರ್ತೀನಿ. ಆಯ್ತು ರೀ. ಈಗ ಶ್ಯಾಮ ಗೌಡ್ರ ಮನೆಗೆ ಹಣ ಕೇಳಲು ಹೋಗುವ ಸಂದರ್ಭ. ಗೌಡ್ರೆ, ಯಪ್ಪ ಗೌಡ್ರೆ. ಏನಪ್ಪ ಶ್ಯಾಮ ಈ ಕಡೆ ಬಂದಿದೀಯಾ? ಗೌಡ್ತಿ ನಮಸ್ಕಾರ ರೀ ಗೌಡ್ತಿ. ಏನ್ ಕೆಲಸ ಐತೇನಪ್ಪ ಶ್ಯಾಮ? ಹೌದ್ರಿ, ಗೌಡ್ರ ಕಡೆನೇ ಬಂದಿದ್ದೆ, ಸ್ವಲ್ಪ ಗೌಡ್ರ ಕರೀರಿ. ಆಯ್ತಪ್ಪ, ಒಳಗಡೆ ಇದ್ದಾರೆ, ಕರಿತೀನಿ. ರೀ ಶ್ಯಾಮ ಬಂದಿದ್ದಾರೆ. ಪಾಪ ಗೌಡ್ರೆ ನಮಸ್ಕಾರ ರೀ ಗೌಡ್ರೆ. ನಮಸ್ಕಾರ ಶ್ಯಾಮ್, ಏನ್ ಈ ಕಡೆ ಬಂದಿದೆ ಏನು? ಅದೇ ರೀ ಗೌಡ್ರೆ, ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಏನ್ ಹೇಳ ಶ್ಯಾಮ ಅಂತ ಏನ್ ಸಹಾಯ? 1 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ರಿ. ಏನ್ ಶ್ಯಾಮ್ 1 ಲಕ್ಷ ರೂಪಾಯಿ ಮನೆಗೆ ಏನಾದ್ರು ಕಾರ್ಯಕ್ರಮ ಅದ? ಅದೇ ರೀ ಗೌಡ್ರೆ, ನಮ್ ದೊಡ್ಡ ಮಗಳು ಲತಾನ ಮದುವೆ ನಿಶ್ಚಯ ಮಾಡಿದೀವಿ, ಅದಕ್ಕಾಗಿ 1 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು. ಹೌದಾ ಶ್ಯಾಮ್, ನೋಡಿ ಕೊಡ್ಬೇಕು. ಹುಡುಗ ಏನ್ ಮಾಡ್ತಾನೆ ಕೆಲಸ? ಹುಡುಗು ಡಾಕ್ಟರ್ ಅನ್ನನ್ರಿ, ಅದಕ್ಕೆ ಒಂದು ಒಳ್ಳೆ ಸಂಬಂಧ ಆದ್ರಿ, ಸಾಲ ಆದ್ರೂ ಮಾಡಿಕೇಶನ್ ಮದುವೆ ಮಾಡ್ಬೇಕಂತ ಅನ್ಕೊಂಡಿವಿ. ಹಾಯ್ ಶ್ಯಾಮ್, ನೀ ನಮ್ಮ ಮನುಷ್ಯ ಇದ್ದಿ, ನಿನಗೂ 1 ಲಕ್ಷ ರೂಪಾಯಿ ಕೊಡ್ತೀನಿ. ನೀ ಸರಿಯಾಗಿ ನಾನು ರೊಕ್ಕ ಕೊಡ್ಬೇಕಣಪ್ಪ. ಆಯ್ತು ಗೌಡ್ರೆ, ನಿಮ್ಮಿಂದ ಉಪಕಾರ ಆಯ್ತು, ನಾನಿಂದ ಹೋಗಿ ಬರ್ತೀನಿ ಗೌಡ್ರೆ. ನಮಸ್ಕಾರ ಗೌಡ್ರೆ. ಮುಗೀತು. ಗೌಡ್ರ ಮನೆಯಿಂದ ಶ್ಯಾಮ್ ಮನೆಗೆ ಬರುವನು. ಲತಾ, ಅಮ್ಮ ಲತಾ, ಕುಡಿಯಕ್ಕೆ ಸ್ವಲ್ಪ ನೀರು ತಗೊಂಬ. ನಿಮ್ಮ ಅಮ್ಮ ಎಲ್ಲಮ್ಮ? ಅಪ್ಪ ಒಳಗಡೆ ಇದ್ದಾರಪ್ಪ. ಸ್ವಲ್ಪ ಕರಿ ಅಮ್ಮ. ಅಮ್ಮ ಅಮ್ಮ ಅಪ್ಪ ಬಾ ಅಂತ. ರೀ ಏನಾಯ್ತ್ರಿ ಹೋದ್ ಕೆಲಸ? ಸಿದ್ದಣ್ಣಗೌಡ್ರು ಸಿಕ್ಕಿರು. ಸಿದ್ದಣ್ಣಗೌಡ್ರ ಸಿಕ್ಕಿದ್ದು ಆಯ್ತು, ಹಣ ಕೊಟ್ಟದ್ದು ಆಯ್ತು. ಲತಾನ ಮದುವೆ ನಿಶ್ಚಯ ಮಾಡೋಣ. ಆಯ್ತು ರೀ, ಅಷ್ಟೇ ಮಾಡಿ. ಮುಗೀತು. ಈಗ ಮದುವೆಯಾದ ಕೆಲವು ದಿನಗಳ ನಂತರ ಲತಾ ಗಂಡನ ಮನೆಯಲ್ಲಿ. ಡಾಕ್ಟರ್ ಆಮೇಲೆ ಮಾಡ್ಬೇಕು ಆಪರೇಷನ್. ಲತಾ, ಏ ಲತಾ, ನಿಮ್ಮ ಮಾವು ಚಾ ತೊಂಬಮ್ಮ. ಚಾ ತಗೋರಿ. ಹಾವು ತಗೋರಿ. ಲತಾ, ಅಮ್ಮ ಲತಾ, ಏನಮ್ಮ ಮದುವೆ ಎಷ್ಟು ದಿನ ಆಯ್ತು? ನಿಮ್ ತವ್ರ ಮನೆಯವ್ರ ಈ ಕಡೆ ಯಾರು ಬರಲೇ ಇಲ್ಲಲ್ಲ? ಅಪ್ಪ ಹಬ್ಬಕ್ಕೆ ಕರ್ಲೆಕ್ ಬರ್ತಾ ಅಂದಲ್ಲಿ ಮಾವ. ಹೌದು, ಈ ಸಲ ಹಬ್ಬಕ್ಕೆ ಬರ್ತಾರೆ ಅಂತ ಹೇಳ್ಯಾರ. ಆಯ್ತು ಅಮ್ಮ. ಏನಮ್ಮ ಲತಾ, ಮದುವೆ ಆಗಿ ಇಷ್ಟು ದಿವಸ ಆಯ್ತು, ನಿಮ್ಮ ತವ್ರ ಮನೆಯವ್ರು ಈ ಕಡೆ ಬರಲೇ ಇಲ್ಲ. ಈ ಸತಿ ಹಬ್ಬಕ್ಕೆ ಹೋಗಾಡಿ ಮದುವೆಯಲ್ಲಿ ಕೊಡಬೇಕಾಗಿದ್ದ ಉಂಡ ಇನ್ನೂ ತೆಗೆದುಕೊಂಡು ಬಾ ನೋಡಮ್ಮ. ಆಯ್ತು ರೀ.
ಶ್ಯಾಮ್ ಲತನ ಕರೆದುಕೊಂಡು ಹೋಗಲು ಬೀಗರ ಮನೆಗೆ ಬರುವ ಸಂದರ್ಭ. ಬೀಗ್ರಿ ನಮಸ್ಕಾರ ರೀ ಬೀಗ್ರಿ. ನಮಸ್ಕಾರ ಬೀಗ್ರೆ, ನಮಸ್ಕಾರ. ಬರ್ರಿ ಆರಾಮಿದ್ದೀರಿ? ಬರ್ರಿ ಆರಾಮ್ ಬರ್ರಿ ಕೊಡ್ರಿ. ಅಮ್ಮ ಲತಾ, ನಿಮ್ಮ ಅಪ್ಪ ಬಂದಿರೋ ಜಾಸ್ತಿ ಬರಮ್ಮ. ನೀವು ತಗಬೇಡ, ನೀವು ಹಾಕಿರ ಅಂದ್ರೆ ನಮಗೆ ಆರಾಮಿದೀಯಾ? ಹಾ ಅಮ್ಮ ಆರಾಮಿದ್ದೀನಿ, ನೀ ಆರಾಮಿದ್ಯಾ? ಹ್ಞೂ ಅಪ್ಪ. ಅಮ್ಮ ತಂಗಿ ಹೇಗಿದ್ದಾರೆ? ಎಲ್ಲರೂ ಆರಾಮದಾರಮ್ಮ. ಬೀಗ್ರೆ ಮತ್ತೇನ್ ಬೀಗ್ರೆ, ಏನ್ ಮದುವೆ ಮಾಡಿಕೊಟ್ಟು ಈ ಕಡೆ ಬರ್ಲೇ ಇಲ್ಲ, ಎಷ್ಟು ದಿನಗಳಾಯ್ತು? ಏನ್ ಮಾಡ್ಬೇಕು ಬಿಗ್ರೆ, ಏನ್ ಮಾಡ್ಬೇಕು? ಆ ಹೊಲ ಮನೆಯನ್ನ ಯಾರು ನೋಡ್ಬೇಕ್ರಿ? ಅಲ್ಲೇ ಕೆಲಸ ಭಾಳ ಐತ್ರಿ, ಹಂಗಾಗಿ ಬರಕ್ ಆಗಿಲ್ರಿ. ಹೌದ್ರಿ, ಈ ವರ್ಷ ಏನೋ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಕಡೆ ಇದೆ ಬರಗಾಲ ಬಿದ್ದಂಗೆ ಆಗ್ಯದ ನೋಡ್ರಿ ಬೀಗ್ರೆ. ಹೌದು ಬೀಗ್ರೆ, ನಮ್ ಕಡೆನೂ ಇದೇ ಹಣ ಬರೀ, ಏನ್ ಮಾಡೋಕೆ ಒಂದು ತಿಳಿಯವಲ್ಲಾಗಿದ್ರಿ. ಹೌದ್ ಬೀಗ್ರೆ, ಈಗೇನು ಬಂದು ವಿಶೇಷ, ಏನ್ ಮಗಳನ್ನ ಹಬ್ಬ ಕರ್ಕೊಂಡು ಹೋಗ್ತೀರಿ? ಹಾ ರೀ, ಈ ಸರ್ತಿ ಮೊದಲೇ ಸಲ ಹಬ್ಬ ಬಂದದ್ರಿ, ಹಂಗಾಗಿ ಹಳೆಯ ಮತ್ತು ಮಗಳನ್ನ ಇಬ್ಬರನ್ನ ಕರ್ಕೊಂಡು ಹೋಗಕ್ ಬಂದಿನಿ. ಆಯ್ತು ಬೀಗ್ರೆ, ಹಂಗೆ ಆಗ್ಲಿ. ಲತನ ಕಳ್ಸ್ರಿ. ನಿಮ್ಮ ಅಪ್ಪ ಬಂದಾರಮ್ಮ, ರೆಡಿ ಆಗ ಹೇಳಿ ನೆನಪಾಯ್ತು. ಇಲ್ಲೇ ಬರೋ ಟೈಮಿಗೆ ಉಂಡಾಗ ತಗೊಂಡು ಆಯ್ತ್ರಿ. ಅದು ಸಂಡೆ ಲತಾ ರೆಡಿ ಆಗಮ್ಮ, ನಾ ಹೇಳಿ ನೆನಪಾಯ್ತಿಲ್ಲ. ಅಮ್ಮ ಬಾ ಅಮ್ಮ, ಲತಾ ಹೋಗೋಣ. ಆಯ್ತು ಬೀಗ್ರೆ, ಹೋಗಿ ಬನ್ನಿ. ಆಯ್ತಾಯ್ತು. ಹಳೆಯ ಮಾವನ ಮನೆಗೆ ಬರುವ ಸಂದರ್ಭ. ಮಗಳನ್ನು ಕರೆದುಕೊಂಡು ಬರೋ ಸಂದರ್ಭ ಅಂತ ಹೇಳು. ಈಗ ಶ್ಯಾಮ್ ಮಗಳನ್ನು ಮನೆಗೆ ಕರೆದುಕೊಂಡು ಬರುವ ಸಂದರ್ಭ. ರಾಧಾ, ಏ ರಾಧಾ, ಇಲ್ಲಿ ನೋಡಿ ಯಾರು ಬಂದಾರ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ? ಸ್ಕೂಲ್ ಹೇಗಿರ್ತಾ ಇದೆ? ಅದಕ್ಕೆ ಬರ್ತೀನಿ. ಹೇಗಿದೆಯಮ್ಮ? ನಿಮ್ಮ ಅತ್ತಿ ಮಾವ ಎಲ್ಲರೂ ಹೆಂಗ್ ನೋಡ್ಕೊಳತ್ತಾರ? ನಿಮ್ಗೆ ಸರಿಯಾಗಿ ನೋಡ್ಕೊಳತ್ತಾರ? ಹ್ಞೂ ಅಮ್ಮ, ಸರಿಯಾಗಿ ನೋಡ್ಕೊಳತ್ತಾರ. ಅದೇ ನಮ್ಮ ಅತ್ತಿ ಮದುವೆ ಒಳಗೆ ಬಂಗಾರ ಇಟ್ಟಿದ್ರಂತ ಉಂಡ ಕೊಟ್ಟಿಲ್ಲ, ಅದಕ್ಕೆ ತಗೊಂಡ್ ಬಾ ಅಂತ ಹೇಳ್ಯಾರ ನೋಡವ. ನೋಡಮ್ಮಮ್ಮ, ನಿಮ್ಮ ಅಪ್ಪಗೊಂದು ಮಾತು ಹೇಳ್ತೀನಿ, ನೋಡಮ್ಮ ಎಲ್ಲರೇ ಹೊಂದಿಸಿ ನಿಮ್ಗೆ ಕೊಡ್ತೀವಮ್ಮ. ಸರಿ ಅಮ್ಮ. ರೀ ಲತಾಳ ಮನ್ಯಾಗ ಅವ್ರ ಅತ್ತಿ ಹುಂಡ ತಗೊಂಬಾ ಅಂತ ಹೇಳ್ಯಾರತ್ರಿ. ಹೆಂಗಾರೆ ಮಾಡಿ ಹೊಂದಿಸ್ರಿ, ಎಲ್ಲಿಂದರೆ. ಹೌದು ರಾಧಾ, ಇಷ್ಟೊತ್ತಿಗೆ ಮಗಳಿಗೆ ಮದುವೆ ಮಾಡಿದ್ಮೇಲೆ ಕೊಡ್ಬೇಕಾಗಿತ್ತು, ಆದ್ರೆ ಏನ್ ಮಾಡೋದು, ಕೈಯಲ್ಲಿ ಒಂದು ಬಿಡುಗಾಸು ಇಲ್ಲ, ಹಂಗಾಗಿ ಎಲ್ಲರೂ ಹೊಂದಿಸಿ ನಾಳೆ ಕೊಡೋಣ. ಆಯ್ತ್ರಿ, ನೋಡ್ರಿ ನಾಳೆ ಆಯ್ತು. ಅಯ್ಯೋ ದೇವ್ರೆ, ನನ್ನಂತ ಹಣೆ ಬರ. ಈ ಕಡೆ ನೋಡ್ರ ಅವ್ವ ಅಪ್ಪ ಬಡವರು, ಇಲ್ಲಿ ನೋಡ್ರ ಅತ್ತಿ ನನಗೆ ಹುಂಡ ಕೇಳತ್ತಾಳ. ಹೆಂಗ್ ಮಾಡ್ಲಿ ನಾ? ನಮ್ಮ ಅತ್ತಿಗೆ ಏನು ಹುಂಡ ಕೊಡಲ್ಲ ಅಂತ ಹೇಳ, ಏನ್ ಹೇಳಿ ಗೊತ್ತಾಗಲ್ಲಾಗ್ಯದ ನನಗ. ದೇವ್ರೆ, ಸುಸೈಡ್ ಮಾಡ್ಕೋರಿ. ಈಗ ಹಳೆಯ ಮಾವನ ಮನೆಗೆ ಬರುವ ಸಂದರ್ಭ.
ನಮಸ್ಕಾರ ಹೇಳ್ರಿ, ನಮಸ್ಕಾರ. ಲತಾ, ನಿನ್ ಗಂಡ ಬಂದು ನೀರು ತೊಗೊಂಡು ಬಾ. ರೀ ಆರಾಮ್ರಿ? ನೀವೇ ಬರ್ರಿ ಹೇಳಂದ್ರೆ ಬರ್ರಿ, ಕೂಡ್ ಬರ್ರಿ. ಏನ್ರಿ ಹೇಳಂದ್ರೆ ಏನ್ರಿ? ಹಬ್ಬಪ್ಪ ಅಂದ್ರೆ ಹಬ್ಬಕ್ಕೆ ಬರ್ರಿಲ್ರಿ, ಈಗ ಬಂದಿರಿ ಹಬ್ಬ ಎಲ್ಲ ಮುಗಿದ್ಮ್ಯಾಗು. ನಿಮಗೆ ಗೊತ್ತಿರೋದಲ್ಲ ಡಾಕ್ಟರ್ ಅಂದ್ರೆ ಹೌದು, ಈಗ ಈ ಕಡೆ ಬಂದಿದ್ಯಾ? ಹಬ್ಬನೂ ಮುಗೀತು, ರಥ ಕರ್ಕೊಂಡು ಬಂದಿದ್ದಾರೆ ಮಾಮ. ಸರಿ ರಾಧಾ, ಲತಾನ ರೆಡಿ ಮಾಡು, ಹಳೆಯದ್ರು ಕರ್ಕೊಂಡು ಹೋಗ್ತಾರಂತ. ಆಯ್ತು ರೀ, ರೆಡಿ ಮಾಡ್ತೀವಿ. ನೋಡಮ್ಮ ಲತಾ, ನಿಮ್ಮ ಅಪ್ಪಗ ಹೇಳಿನಿ ಹೆಂಗಾರೆ ಮಾಡಿ ಹೊಂದಿಸ್ಕೊಡ್ತೀನಿ ಅಂದಾರ. ಈಗ ನಿಮ್ಮ ಅತ್ತಿಗೆ ಹೇಳು, ಹೆಂಗಾರೆ ಮಾಡಿ ಸಂಭಾಳಿಸ್ಕೊ. ಆಯ್ತು ಅವ್ವ. ಅಪ್ಪ ಹೋಗಿ ಬರ್ತೀನಪ್ಪ. ಅಮ್ಮ ಹೋಗಿ ಬರ್ತೀನಮ್ಮ. ತಂಗಿ ಹೋಗಿ ಬರ್ತೀನಿ. ಈಗ ಲತಾ ಗಂಡನ ಮನೆಗೆ ಬರುವ ಸಂದರ್ಭ. ಕಿರಣ್ ಕಿರಣ್ ಬಂದೇನಪ್ಪ? ಬಂದೇನಮ್ಮ ಲತಾ? ಆ ರೀತಿ ಬಂದ್ರಿ. ಬಾ ಅಮ್ಮ, ಕಾಲ್ ತಗೊಂಡು ಒಳ ಬಾ ಅಮ್ಮ. ಮಗ ಕಿರಣ, ಯಾಕಂದ್ರಪ್ಪ ನಿಮ್ಮ ಅತ್ತೆ ಮಾವ ಎಲ್ಲ? ಅಪ್ಪ ನಿಮಗೆಲ್ಲ ಕೇಳಿದ್ರು, ಅದೇ ಆರಾಮಿದ್ದೀರಾ? ನೀವು ಆರಾಮ ರಥ ಕರ್ಕೊಂಡು ಹೋಗೋದು ಕರ್ಕೊಂಡು ಬಂದ. ಆಯ್ತಪ್ಪ, ಎಲ್ಲರೂ ಆರಾಮ್ರಿ ಅದಾರಲ್ಲ? ಅಪ್ಪ ಆರಾಮ. ಆಯ್ತಾಯ್ತು ಮಗ, ದೂರದಿಂದ ಬಂದಿದೆ, ಹೈರಾಣಾಗಿ ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡಪ್ಪ. ಆಯ್ತಪ್ಪ. ಏ ಲತಾ, ನಿಮ್ಮ ಮಾವು ಚಾ ತಗೊಂಬ ಅಮ್ಮ. ಏನೇ ಲತಾ, ನಂಗೆ ಹೇಳ್ಕೊಟ್ಟು ಕಳ್ಸಿ, ಏನ್ ಮಾಡಿದ್ರಿ? ಈ ಸಲ ಮಳಿ ಬೆಳಿ ಆಗಿಲ್ಲ ಅಂದ್ರಿ ಅತ್ತಿ, ಮುಂದಿನ ಸಲ ಕೊಡ್ತಾ ಅಂತ ಹೇಳ್ಯಾನ್ರಿ ಅಪ್ಪ. ಬರೀ ಇದೇ ಆಯ್ತಲ್ಲ, ಹೋಗ್. ನಾ ಹೇಳ್ಕೊಟ್ಟು ಕಳ್ಸಿ, ಏನಾಯ್ತಮ್ಮ ಲತಾ? ಏನಮ್ಮ ಲತಾ, ನಾ ಹೇಳ್ಕೊಟ್ಟು ಕಳ್ಸಿ, ಏನಾಯ್ತು? ಅದೇ ರೀ ಅತ್ತಿ, ಈ ಸಲ ಮಳಿ ಬೆಳಿ ಆಗಿಲ್ಲ ಅಂದ್ರಿ, ಮುಂದಿನ ಸಲ ಕೊಡ್ತಾ ಅಂತ ಹೇಳ್ಯಾನ್ರಿ ಅಪ್ಪ. ಬರೀ ಇದೇ ಆಯ್ತಲ್ಲ ನಿಂದು. ನಮ್ಮ ಮನೆಯವ್ರಿಗೆ ಹೇಳಿ ಇಂಥ ಹೆಣ್ಣು ಮಾಡ್ಬೇಡ ಗಟ್ಟಿ ಹಣ್ಣು ಐತೆ ಮಾಡ್ಬೇಡ ಅಂತಂದ್ರೆ ಬಿ ಕೇಳಲ್ಲ. ಹೋಗಿ ಬಾಂಡೆ ತಿಕ್ಕೋ. ಬಾಂಡೆ ತಿಕ್ಕೋದು ಐತೆ, ಅದೇ ಎಷ್ಟು ತಕ್ಕ ತಿಕ್ಕಿದ್ ಹೋಗಿ ರೊಟ್ಟಿ ಮಾಡ. ಏನತ್ತ ರೊಟ್ಟಿ ಮಾಡೋದು ಆಯ್ತಿಲ್ಲ, ಇನ್ನ ಅದೇ ಎಷ್ಟು ತಕ್ಕ ಮಾಡ್ಕೊಂಡು ಅಡ್ಗೆ ಮಾಡೋ. ಮಾಡಿದಲ್ಲಿ ಹೇಳಿದ್ ಒಂದ್ರ ಕೇಳಿದ್ವಿ. ಕೊಡ್ತಾರ, ನೀ ಯಾಕೆ ಅರ್ಜೆಂಟ್ ಮಾಡ್ಲತ್ತಿ? ಏನು ಕರಿ ಮಾಡ್ಕೊಡ್ತಾರೆ, ನೀನು ಮಾತು ಕೇಳಿ ನಾನು ಅಡ್ಗೆ ತಿಂಗಳು $1 ಲಕ್ಷ ಪಗಾರ ಗಟ್ಟಿ ಮಾಡಿದ್ವಿ. ನಮಗೇನು ಕಮ್ಮಿ ಅದ ರೀ, ಮತ್ತೊಬ್ಬರ ಆಸೆನೆ ಪಡ್ತೀಯಲ್ಲ ನೀ ಬರೇ. ಮಾತು ಕೇಳಿದ್ರೆ ಆಯ್ತು ಇದ್ದಾರೆ. ಏ ಲತಾ, ಏನ್ ಮಾಡ್ತೀವಿ ಊಟ ತಗೊಂಡ? ಆಯ್ತು
ಈಗ ಲತಾ ಅತ್ತೆಯ ಕಿರುಕುಳ ತಾಳದೆ ವಿಷ ಕುಡಿದಾಳು. ಅಯ್ಯೋ ದೇವ್ರೇ ಏನ್ ಮಾಡ್ಲಿನ ಎಂತ ಹಣೆ ಬರ ಬಂತಪ್ಪ. ಬಡವ್ರ ಮನೆಗೆ ಹೆಣ್ಮಕ್ಳು ಹುಟ್ಟಬಾರ್ದು ನೋಡ್ರಿ. ನನಗಾದ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಆರಬಾರ್ದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ, ಕಣ್ಣೀರ ಸುರಿಸಬಾರದು, ಕಣ್ಣೀರ ಸುರಿಸಬಾರದು. ಕಿರಣ್ ಈಗೇನು ಅಳ್ತಾನೇನು ಕಿರಣ್? ನೋಡಿ ಈಗ ಶ್ಯಾಮ್ ಮಗಳ ಮನೆಗೆ ಉಂಡ ಕೊಡಲು ಹೋಗುವ ಸಂದರ್ಭ. ಈ ಹುಂಡ ಒಯ್ದು ನಮ್ಮ ಮಗಳ ಮನೆಗೆ ಕೊಟ್ಬರಮ್ಮ. ಅಲ್ಲಿ ನಮ್ಮ ಮಗಳು ಏನ್ ಕಷ್ಟ ಅನ್ಭವಿಸ್ತಾಳೋ ಏನೋ. ಹೌದು ರಾಧ, ಹಂಗೆ ಮಾಡೋಣ. ಬೀಗರ ಮನೆಗೆ ಹೋಗಮ್ಮ. ಬೀಗ್ರೆ ನಮಸ್ಕಾರ. ಬೀಗ್ರೆ ನಮಸ್ಕಾರ ಬೀಗ್ರೆ, ನಮಸ್ಕಾರ. ಬರ್ರಿ ಬರ್ರಿ, ಏನು ಈಗ ಬಂದ್ರಿ? ಬರ್ರಿ ಮನ್ಯಾಗ ಬರ್ರಿ, ಮನ್ಯಾಗ ಬರ್ರಿ. ಏ ಗೀತಾ, ಸೊಸೆನ ಕರಿಯ ಹೊರಗ. ಏನತ್ತಾ ನಿಮ್ಮ ಅಪ್ಪ ಬಂದಾರಮ್ಮ, ಚಾ ಮಾಡ್ಕೊಂಬ. ಏನತ್ತಾ ಏನತ್ತಾ ರೀ ಲತಾ ಏನೋ ಮಾಡ್ಕೊಂಡ ಏನತ್ತಾ ಲತಾ ಏನೇ ಗೀತಾ, ಹೊಂಡ ಹೊಂಡ ಅಂತ ಬಂಗಾರ ಅಂತ ಸೊಸೆ ಜೀವನ ನುಗ್ಗಿಬಿಡ್ತಾನೆ. ಅವ ಮಗಳೇ ಲತಾ, ಏನಾಯ್ತವ? ನಿನ್ಸಲ ಬಲ ಮನೆ ಮಾಡ್ಕೊಂಡು ಮುಂದ ತಂದಿಲ್ಲವ ಲತಾ, ಏನೈತೆ? ರಾಧಾ, ಏನಾಯ್ತು ರಾಧಾ? ಲತಾ, ಅವ ಲತಾ, ಏನಾಯ್ತು ಮಗಳಿಗೆ? ಲತಾ. ಕೇಳಿ ಮಹಾಜನಗಳೇ, ಈಗ ನಿಮ್ ಕಣ್ಮುಂದೆ ನಡೆದಂತ ಘಟನೆ. ವರದಕ್ಷಿಣೆ ಪಿಡುಗಿಗಾಗಿ ವರದಕ್ಷಿಣೆ ಎಂಬುಕಂಥದ್ದು ಒಂದು ಹೆಣ್ಣಿನ ಜೀವವನ್ನೇ ಬಲಿ ತೆಗೆದುಕೊಂಡಿತ್ತು. ಈಗ ನಾವು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ಚಿನ್ನ ಮುಖ್ಯ ಅಲ್ಲ, ಚಿನ್ನದಂತ ಮನಸ್ಸಿರುವ ಸೊಸೆ ಮುಖ್ಯ.